ಕ್ಯಾಪ್ಟನ್ ಮುಖ ಕಾಣಲ್ಲ. ಒಂದು ನಿಮಿಷ ಸರ್, ಸೆಂಟ್ರಿ ಬನ್ನಿ ನೀವು. ಹಿಂದೆ ಬಂದ್ರಿ, ಸೆಂಟ್ರಿ ಬನ್ನಿ ಸರ್. ರೇಖಾಚಾರಿ ಸರ್, ಪಕ್ಕಕ್ಕೆ ಬನ್ನಿ. ರೇಖಾಚಾರಿ ಸರ್, ದಕ್ಷಿಣ ವಿಧಾನಸಭಾ ಚುನಾವಣೆ, ಈ ಒಂದು ಉಪಚುನಾವಣೆಯಲ್ಲಿ ಶ್ರೀನಿವಾಸ್ ನೇತೃತ್ವ ಶ್ರೀನಿವಾಸ್ ದಾಸ್ಕರಿಯಪ್ಪನವರ ನಾಮಪತ್ರವನ್ನು ಸನ್ಮಾನ್ಯ BS ಯಡಿಯೂರಪ್ಪನವರ ಜೊತೆಯಲ್ಲಿ ಹಾಕಿದ್ವಿ. ಬಹುಶಃ ನಾವು ನೋಡಿದಾಗ ದುರ್ಗಮ್ಮನ ದೇವಿಗೆ ಆಶೀರ್ವಾದ ಪಡೆದು ಈ ಒಂದು ಮೆರವಣಿಗೆಯಲ್ಲಿ ಶೋಭಾಯಾತ್ರೆಯಲ್ಲಿ ಬಂದಂತಹ ಸಂದರ್ಭದಲ್ಲಿ ಭಾರಿ ನೋಡ್ರಿ ಕ್ಯಾಮ್ರಾ ಏನದ ನಾಮಪತ್ರವನ್ನು ಸಲ್ಲಿಸಿದ್ದೇವೆ. ಬಹುಶಃ 20-25,000 ಮತಗಳ ಅಂತರದಿಂದ ಶ್ರೀನಿವಾಸ್ ದಾಸ್ಕರಿಯಪ್ಪರು ಗೆಲ್ತಾರೆ ಅಂತ ಸಂಪೂರ್ಣವಾದಂಥ ವಿಶ್ವಾಸ ಇದೆ. ಭಾರತೀಯ ಜನತಾ ಪಕ್ಷ ಈಗ ದಕ್ಷಿಣದಲ್ಲಿ ಬಾವುಟವನ್ನು ಆರಿಸುತ್ತೆ ಅಂತ ಎಲ್ಲರಿಗೂ ವಿಶ್ವಾಸ ಇದೆ. ಸರ್, ನಿಮ್ಮ ಸ್ನೇಹಿತರು ಯತ್ನಾಳ್ ಅವರು ಡಮ್ಮಿ ಕ್ಯಾಂಡಿಡೇಟ್ ಹಾಕಿದಾರಲ್ಲ ಬುಕ್ ಆಗಿ ಅಂತ ಹೇಳ್ತಾರೆ. ಯಾರೋ ಹೇಳಿದ್ದು ಏನು ಕೇಳ್ರಿ. ನೀವು ಯತ್ನಾಳರಾಗಲಿ ಏನಾಗಲಿ ಅವೆಲ್ಲ ನಾವು ಹೇಳಕ್ಕೆ ನಾನು ತಯಾರಿಲ್ಲ. ಡಮ್ಮಿ ಕ್ಯಾಂಡಿಡೇಟ್ ನಾನು ಹಾಕಿರೋದು, ನಾನು ಹೇಳಿದ್ದು ಅವ್ರು ಏನಾರು ಹೇಳ್ಬೋದು. ಅವ್ರ ಸುದ್ದಿ ನಮಗೆ ಬೇಕಾಗಿಲ್ಲ. ನಾವು ನಿಜವಾದ ಕಾರ್ಯಕರ್ತನ, ಸಾಮಾನ್ಯ ಕಾರ್ಯಕರ್ತ, ಶ್ರೀಮಂತರ ಮಧ್ಯೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಹಾಕ್ತಿದ್ದಿಲ್ಲ. ಅದರ ನಾಮಿನೇಷನ್ ಆಗಿದೆ, ವಾಪಸ್ ತಗೊಂಡು 26 ಆದಮೇಲೆ ಪ್ಲ್ಯಾನ್ ಮಾಡ್ಕೊಂತ ಓಡಾಡ್ತೀವಿ. ಅಲ್ಲಿ ಬರ್ರಿ ಕಂಪ್ಲೀಟ್ ಉತ್ತರ ಕೊಡ್ತೀವಿ. ನಮ್ಮ ಸ್ಮಾರ್ಟ್ ಸಿಟಿ ಒಳಗೆ ಕೆಲಸ ಮಾಡಿದ್ದು ಬಿಟ್ಟು ಇವತ್ತವರೆಗೂ ಕೂಡ ಯಾವ ಥರದ ಕೆಲಸಗಳಾಗಿಲ್ಲ. ಇವತ್ತು ಸ್ಮಾರ್ಟ್ ಸಿಟಿ ಒಳಗೆ ಕೆಲಸ ಮಾಡಿದ್ದು ನಂದು ಅಂತಾರೆ. ರೈಲ್ವೆ ಅಂಡರ್ ಬ್ರಿಡ್ಜ್ ಕೂಡ ಹಿಂದೆ ಸ್ಯಾಂಕ್ಷನ್ ಆಯಿತು 90-90 ಕೋಟಿ ರೂಪಾಯಿ. ಇವತ್ತವರೆಗೂ ಕೂಡ ಆ ಜಿಲ್ಲಾಧಿಕಾರಿಗಳು ಹೇಳಿ ಇವತ್ತು ಜಿಲ್ಲಾ ಮಂತ್ರಿ ತಡೆ ಇಡ್ತಾರೆ. ಮತ್ತು ಚಿಂದೋಡಿ ಲೀಲಾ ಸರ್ಕಲಲ್ಲೂ ಕೂಡ ನಾನು ಸ್ಯಾಂಕ್ಷನ್ ಮಾಡ್ತೀನಿ ಒಂದು ಫ್ಲೈಓವರ್, ಅದನ್ನು ಕೂಡ ಇವತ್ತವರೆಗೂ ಮಾಡಿಸ್ತಿಲ್ಲ. ಬಹುಶಃ ಅದೆಲ್ಲ ಅವರ ಗಿಮಿಕ್ ಅಂತ ಕಾಣ್ತದೆ. ಇವತ್ತೆಲ್ಲ ಜಿಲ್ಲಾಡಳಿತ ಅವ್ರ ಕೈಗೊಂಬೆ ಆಗಿ ಕೆಲಸ ಮಾಡ್ತಾ ಇದೆ. ನೋಡಿ, 2019ರಲ್ಲಿ ಅತ್ಯಂತ ಅಧಿಕ ಮತವನ್ನು ನಾವು ದಾವಣಗೆರೆ ದಕ್ಷಿಣದಲ್ಲಿ ಪಡೆದಿದ್ದೀವಿ. ಅದಕ್ಕಿಂತ ಹೆಚ್ಚು ಮತವನ್ನು ಈ ಸರಿ ಪಡೆದಿದ್ದೀವಿ. ಮೈನಾರಿಟಿ ಫ್ಯಾಕ್ಟರ್ ವರ್ಕ್ ಆಗ್ತಿದೆಯಾ? ಎಲ್ಲ ಫ್ಯಾಕ್ಟ್ರಿ ವರ್ಕ್ ಆಗ್ತದೆ. ಸಾಮಾನ್ಯ ಕಾರ್ಯಕರ್ತರ ಅವ್ರೊಬ್ರಿಗೆ ಬಿಡ್ರಿ ಅಷ್ಟೇ, ಅವ್ರೊಬ್ರಿಗೆ ಬಿಡ್ರಿ. ಭಾರತೀಯ ಜನತಾ ಪಕ್ಷಕ್ಕೆ ಶ್ರೀನಿವಾಸ್ ದಾಸ್ಕರಿಯಪ್ಪ